ಶೈನ್, ಎಕ್ಸಸೈಸ್ ಮಾಡಿದ್ರೆ ಸಾಕಾ ಹೆಲ್ದಿ ಆಗಿರೋಕ್ಕೆ ಹೇಳು? ಇಲ್ಲ, ಹೆಲ್ದಿ ಆಗಿರೋದಕ್ಕೆ ವರ್ಕೌಟ್ ಜೊತೆ ಇನ್ನೂ ಒಂದು ಮುಖ್ಯ ಇದೆ. ಅದೇ ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್. ನಾನು ಹೆಲ್ದಿ ಮತ್ತು ಆಕ್ಟಿವ್ ಆಗಿರೋದಕ್ಕೆ ಮುಖ್ಯ ಕಾರಣ. Preview. ನಮಸ್ಕಾರ. ಐಸಿರಿ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಅರ್ಪಿಸುವ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಈಗ ಮುಖ್ಯಾಂಶಗಳು. 126 ಕೋಟಿ ರು ವೆಚ್ಚದ ಅಮೃತ್ ಯೋಜನೆಯ ಮೂಲಕ ನಗರದ ಜನತೆಗೆ ಅಗತ್ಯವಾದ ಕುಡಿಯುವ ನೀರು ಸರಬರಾಜು ಮಾಡುವ ಕಾಮಗಾರಿಗಳು 90% ಮುಗಿದಿದ್ದು, ನಗರದ ಕೆಲವು ಭಾಗಗಳಿಗೆ ಇಂದಿನಿಂದ ದಿನದ 24 ಗಂಟೆ ಕುಡಿಯುವ ನೀರು ಸರಬರಾಜು ಆಗುತ್ತೆ. ಶಾಸಕ ಪ್ರೀತಂ ಜೇಗೌಡ ಹೇಳಿಕೆ. ಉಪಚುನಾವಣೆ ನಡೆದ ನಂತರ ಲೀಟರ್ ಪೆಟ್ರೋಲ್ಗೆ 10 ರುಗಳನ್ನು ಇಳಿಕೆ ಮಾಡಿರುವುದು ಮೋದಿ ಆಡಳಿತದಲ್ಲಿ ಮಾತ್ರ. ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಜೀವರಾಜ್ ಹೇಳಿಕೆ. ತೈಲದ ಬೆಲೆಗಳನ್ನು ಇಳಿಸಿದ ಕೇಂದ್ರ ಸರ್ಕಾರದ ನಡೆಗೆ ಹಾಸನ ನಗರದಲ್ಲಿ ವ್ಯಾಪಕವಾದ ಬೆಂಬಲ ವ್ಯಕ್ತಪಡಿಸಿದ ನಾಗರಿಕರು ಸರ್ಕಾರಕ್ಕೆ ಅಗತ್ಯ ಸಲಹೆಗಳನ್ನು ಅಮೋಘ್ ವಾಹಿನಿಯ ಮೂಲಕ ನೀಡಿದ್ದಾರೆ. ರೈತರು ಬೆಳೆದ ಮೆಕ್ಕೆಜೋಳದ ಖರೀದಿಗೆ ರಾಜ್ಯ ಸರ್ಕಾರ ಮುಂದಾಗಬೇಕು ಅಥವಾ ಕೆಎಂಎಫ್ ಅವರಿಗೆ ಅನುಮತಿ ನೀಡಬೇಕು. ಖಾಸಗಿ ವ್ಯಕ್ತಿಗಳ ಹಿಡಿತಕ್ಕೆ ಒಳಗಾಗಿ ರೈತರ ಶೋಷಣೆ ಖಂಡನೀಯ, ಇದರ ವಿರುದ್ಧ ಹೋರಾಟ. ಶಾಸಕ ಎಚ್ಡಿ ರೇವಣ್ಣ ಹೇಳಿಕೆ. ಮತ್ತು ದೀಪಾವಳಿ ಹಬ್ಬ ಕಳೆದೆರಡು ವರ್ಷದಿಂದ ಬಂದ ಮಹಾಮಾರಿ ಕೊರೋನಾ ವೈರಸ್ ಆಘಾತದಿಂದ ಜನರು ಪಟಾಕಿ ಸಿಡಿಸುವುದಕ್ಕೂ ನಿರಾಸಕ್ತಿ. ವಾರ್ತೆಗಳ ವಿವರ. 126 ಕೋಟಿ ರು ವೆಚ್ಚದ ಅಮೃತ್ ಯೋಜನೆಯ ಮೂಲಕ ನಗರದ ಜನತೆಗೆ ಅತ್ಯಗತ್ಯವಾದ ನೀರು ಸರಬರಾಜು ಮಾಡಲು ಕಾಮಗಾರಿಗಳು 90% ಮುಗಿದಿದ್ದು, ನಗರದ ಕೆಲವು ಭಾಗಗಳಿಗೆ ಇಂದಿನಿಂದ ದಿನದ 24 ಗಂಟೆ ಕುಡಿಯುವ ನೀರು ಬಿಡಲಾಗುತ್ತದೆ ಎಂದು ಶಾಸಕ ಪ್ರೀತಂ ಜೇಗೌಡ ತಿಳಿಸಿದ್ದಾರೆ. ನಗರಸಭೆಯ ಕಚೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದ 35 ವಾರ್ಡ್ಗಳಲ್ಲಿ 16 ವಾರ್ಡ್ಗಳಲ್ಲಿ ನೂತನ ಪೈಪ್ ಅಳವಡಿಕೆ ಮಾಡಲಾಗಿದೆ. ಈ ಆಯ್ದ 16 ವಾರ್ಡ್ಗಳಿಗೆ ಹೇಮಾವತಿ ಜಲಾಶಯದ ಕುಡಿಯುವ ನೀರು ದಿನದ 24 ಗಂಟೆ ಮನೆ ಬಾಗಿಲಿಗೆ ತಲುಪಲಿದೆ ಎಂದು ಅವರು ಯೋಜನೆಯ ಬಗ್ಗೆ ವಿವರಿಸಿದರು. ವಾಟರ್ ಯಾವ ರೀತಿ ಮಾಡಬೇಕು ಅಂದ್ರೆ ಕ್ಲೋರಿನೇಟೆಡ್ ವಾಟರ್ ಎಲ್ಲರೂ ಯೂಸ್ ಮಾಡ್ತಾರೆ, ಅದ್ರ ಸ್ಮೆಲ್ ಬರುತ್ತೆ ಅಂತ ಗಾಬರಿ ಆಗಬಾರ್ದು. ಟೆಕ್ನಿಕಲ್ ಆಗಿ ಅವರು ಅದನ್ನ ಹ್ಯಾಂಡಲ್ ಮಾಡಿರೋಂಥದ್ದು ಮುನ್ಸಿಪಾಲಿಟಿ ಕಮಿಷನರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿಯನ್ನ ಈಗ ನಾವು ಮಾಡ್ತಿರೋಂಥದ್ದು ಇಲ್ಲಿ 2 ವ್ಯತ್ಯಾಸ ಇದೆ. ಮೊದಲನೇದು ಅಮೃತ್ ಯೋಜನೆ ಅಂದ್ರೆ 24/7, ಹೌದೋ ಇಲ್ವೋ? ಅವರು ಉಪಯೋಗಿಸುವಂಥ ನೀರಿಗೆ ದುಡ್ಡನ್ನು ಕಟ್ಟುವಂಥ ಯೋಜನೆ ಅಮೃತ್ ಯೋಜನೆ. ಆದರೆ ನಾವೀಗ ಏನು ಮಾಡ್ತಾ ಇದ್ದೀವಿ, ಅಮೃತ್ ಯೋಜನೆ ಹೊಸ ಪೈಪ್ಲೈನ್ ಮೂಲಕ ನೀರನ್ನು ತಂದು ಕಮೆನ್ಸ್ಮೆಂಟ್ ಮಾಡಿ ಇಡೀ ನಗರಕ್ಕೆ 35 ವಾರ್ಡಿಗೂ ನಾವು ಅದನ್ನು 24/7 ವಾಟರ್ ಕೊಡೋ ತನಕ ನಾವು ಮೀಟರ್ ಹಾಕೋದಕ್ಕಾಗೋದಿಲ್ಲ, ಯಾಕಂದರೆ 100% ಕಂಪ್ಲೀಟ್ ಆಗಿರಲ್ಲ. ಆದರೂ ಹೊಸ ಪೈಪ್ಲೈನ್ ಮೂಲಕ ನೀರನ್ನು ಕೊಡೋದ್ರಲ್ಲಿ ಏನು ನಮಗೆ ಸಾಧನೆ ಅಂತೇಳಿ ಹೇಳಿದ್ರೆ, ಲೀಕೇಜ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ. ಬೇಕಾಗೋಂಥ ನೀರನ್ನು 2 ದಿನಕ್ಕೊಂದ್ಸಲಿ 3 ದಿನಕ್ಕೊಂದ್ಸಲಿ ಬಿಡೋ ಅಂಥ ಸಮಸ್ಯೆ ಈಗಿಲ್ಲ. 24/7 ನೀರನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಚಾರ್ಜಸ್ ಮಾತ್ರ. ಹಾಸನ ನಗರದ ಸುತ್ತಮುತ್ತಲಿನ 25 ಹಳ್ಳಿಗಳು ಸೇರಿದಂತೆ ಕುಡಿಯುವ ನೀರು ಸರಬರಾಜು ಮಾಡಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಈಗಾಗಲೇ ಖರ್ಚಾಗಿರುವ ಹಣ ಹೊರತುಪಡಿಸಿ ಇನ್ನೂ ಕನಿಷ್ಠ 26 ಕೋಟಿ ರೂಪಾಯಿ ಬೇಕಾಗಿದೆ ಎಂದ ಅವರು, ಭವಿಷ್ಯದ 20 ವರ್ಷಗಳನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆ ತಯಾರಿಸಲಾಗಿತ್ತು ಎಂದು ಹೇಳಿದರು. ಪ್ರತಿ ಮನೆಯಲ್ಲಿ ಬಳಸುವ ನೀರಿಗೆ ಹಣ ಪಾವತಿ ಮಾಡಬೇಕು. ಇದಕ್ಕೆ ನಗರಸಭೆಯಿಂದ ಮೀಟರ್ ಅಳವಡಿಸಲಾಗುವುದು. ಮಾರ್ಚ್ ತಿಂಗಳ ಒಳಗೆ ಫ್ಲೈಓವರ್ ನಿರ್ಮಾಣ ಮಾಡಲಾಗುವುದೆಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಆರ್ ಮೋಹನ್ ಕುಮಾರ್, ಸದಸ್ಯರಾದ ದಯಾನಂದ್, ಪುಟ್ಟಸ್ವಾಮಿ ಹಾಜರಿದ್ದರು. ಉಪಚುನಾವಣೆ ನಡೆದ ನಂತರ ಲೀಟರ್ ಪೆಟ್ರೋಲ್ಗೆ 10 ರುಗಳನ್ನು ಇಳಿಕೆ ಮಾಡಿರುವುದು ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಮಾತ್ರ ಎಂದು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಜೀವರಾಜ್ ತಿಳಿಸಿದರು. ನಗರದ ಅಧಿದೇವತೆ ಹಾಸನಾಂಬೆ ದೇವಿ ದರ್ಶನ ಪಡೆದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮೋದಿ ಅಲ್ಲದೆ ಬೇರೆ ರಾಜಕಾರಣಿ ಆಗಿದ್ದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಬೈ ಎಲೆಕ್ಷನ್ ಮೊದಲೇ ಇಳಿಕೆ ಮಾಡುತ್ತಿದ್ದರು. ಇವತ್ತಿನ ದೇಶದ ಈ ಸ್ಥಿತಿಯಲ್ಲಿ ಮೋದಿಯಂತಹ ನಾಯಕತ್ವ ಮಾತ್ರದಿಂದಲೇ ಒಂದೇ ಬಾರಿ 10 ರೂಪಾಯಿಗಳ ಇಳಿಸುವಂತಹ ಕಾರ್ಯಕ್ರಮ ಮಾಡಲು ಸಾಧ್ಯವಾಗಿರುವುದರಿಂದ ನಮಗೆ ಸಂತೋಷವಾಗುತ್ತಿದೆ ಎಂದರು.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ಬೆಲೆ ಇನ್ನಷ್ಟು ಕಡಿಮೆಯಾದರೆ ಮತ್ತಷ್ಟು ಕಡಿಮೆಯಾಗುತ್ತಾ ಹೋಗುತ್ತದೆ. ಅದನ್ನು ಮಾಡುವಂತಹ ಪ್ರಯತ್ನ ನಡೆದಿದೆ ಎಂದು ಭಾವಿಸುತ್ತೇನೆ. ಮೋದಿ ಅವರು ಅಧಿಕಾರಕ್ಕೆ ಬಂದು 9 ವರ್ಷವಾಗಿದ್ದು ಈ ಅವಧಿಯಲ್ಲಿ ಪೆಟ್ರೋಲ್ ಮಾತ್ರ ಏರಿಲ್ಲ, ಎಲ್ಲಾ ವಸ್ತುಗಳ ಬೆಲೆಗಳು ಏರಿದೆ. ನಾನು ಅಡಿಕೆ ಬೆಳೆಗಾರರ ಊರಿನಿಂದ ಬಂದವನಾಗಿದ್ದು ಅಡಿಕೆಗೆ 25,000ವಿತ್ತು, ಈಗ 68,000 ಆಗಿದೆ. ಎಲ್ಲ ಬೆಳೆಗಳ ಬೆಲೆಯೂ ಹೆಚ್ಚಾಗುತ್ತಿದೆ. ಏಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಬಾರದು ಅಂತ ಹೇಳಬಹುದು. ಡೀಸೆಲ್ ಪೆಟ್ರೋಲ್ ದಿನನಿತ್ಯದ ವಸ್ತು, ಜನರಿಗೆ ಬೇಕಾಗಿರುವ ವಸ್ತು. ಅದು ಏರಿದ ಕೂಡಲೇ ಉಳಿದ ಬೆಲೆ ಎಲ್ಲಾ ವಸ್ತುಗಳ ಬೆಲೆಗಳು ಏರುವುದು ಸಹಜವಾಗಿದೆ ಎಂದು ಹೇಳಿದರು. ಅಂದರೆ ಒಂದು ಟ್ಯಾಂಕ್ ಫುಲ್ ಮಾಡಿದಾಗ 4 ಲೀಟರ್ ಡೀಸೆಲ್ ಜಾಸ್ತಿ ಸಿಗುತ್ತೆ. ಆದರೆ ಇವತ್ತಿನ ದೇಶದ ಈ ಸ್ಥಿತಿಯಲ್ಲಿ ಇದು ಮೋದಿ ಅಂತ ನಾಯಕತ್ವ ಮಾತ್ರ ಈ ಡೀಸೆಲ್ನ ಒಂದೇ ಬಾರಿಗೆ 10 ರೂಪಾಯಿ ಇಳಿಸುವಂಥ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ. ಮೋದಿ ಅಲ್ಲದೆ ಬೇರೆ ಯಾವುದೇ ರಾಜಕಾರಣಿ ಆಗಿದ್ದರೆ ಮೊನ್ನೆಯ ಬೈ ಎಲೆಕ್ಷನ್ಗಿಂತ ಮುಂಚೆ ಇಳಿಸ್ತಿದ್ರು. ರಾಜಕಾರಣಕ್ಕಾಗಿ ನಮ್ಮದು ದೇಶದ ನಾಯಕತ್ವ ನಡೀತಾ ಇಲ್ಲ. ನಮ್ಮದು ಸನ್ನಿವೇಶಗಳಿಗೆ ತಕ್ಕಂತೆ ಮತ್ತು ಜನರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಮೋದಿಯವರ ನಾಯಕತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರ ನಾಯಕತ್ವದಲ್ಲಿ ಇದನ್ನು ತಗೊಂಡಿದೆ. ನಾನು ಯಾವುದಕ್ಕೆ ಬೆಲೆ ಆಗ್ತಾ ಇಲ್ಲ, ಎಲ್ಲವಕ್ಕೂ ಬೆಲೆ ಆಗ್ತಾ ಹೋಗಿದೆ. ಅದ್ರ ಜೊತೆಯಲ್ಲಿ ಯಾಕೆ ಡೀಸೆಲ್ ಪೆಟ್ರೋಲ್ ಏರಬಾರದು ಅಂತ ಹೇಳ್ತೀವಿ ಅಂದರೆ, ಡೀಸೆಲ್ ಪೆಟ್ರೋಲ್ ದಿನನಿತ್ಯದ ವಸ್ತು, ಜನರಿಗೆ ಬೇಕಾಗಿರುವಂಥ ವಸ್ತು. ಅದು ಏರಿದ ಕೂಡಲೇ ಉಳಿದವೇ ಇರ್ತದೆ. ಇದನ್ನು ಸರ್ಕಾರ ಆ ಕಾರಣದಿಂದ ಇದನ್ನು ಸ್ಟೆಬಿಲೈಸ್ ಮಾಡಿ ಅಂತ ಕೇಳುತ್ತೆ ಬಿಟ್ಟರೆ, ಆ ರೇಷನಲ್ಲಿ ಏರಿದ್ರೆ ಇದು ಕಡಿಮೆನೇ, ರೇಷನಲ್ಲಿ ಲೆಕ್ಕ ಹಾಕಿದರೆ ಇದು ಕಡಿಮೆನೇ. ಇದೇ ವೇಳೆ ನಗರಸಭೆ ಅಧ್ಯಕ್ಷ ಮೋಹನ್, ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ವೇಣುಗೋಪಾಲ್, ಬಂಗಾರಿ ಮಂಜು ಇತರರು ಉಪಸ್ಥಿತರಿದ್ದರು. ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನ ಕಡಿಮೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ದೀಪಾವಳಿ ಸಂಭ್ರಮವನ್ನ ಹಿಮ್ಮಡಿಗೊಳಿಸಿದೆ ಎಂದು ಸಂಭ್ರಮಿಸಿ ಬಿಜೆಪಿ ನಗರ ಮಂಡಳ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂತೋಷ ಹಂಚಿಕೊಂಡರು. ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ 12 ರು ಹಾಗೂ ಡೀಸೆಲ್ ಬೆಲೆ 17 ರು ಕಡಿಮೆಯಾಗಲಿದೆ. ದೀಪಾವಳಿ ಹಬ್ಬಕ್ಕೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಕಡಿಮೆ ಮಾಡಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ಜೈಕಾರ ಕೂಗಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ಆಚರಿಸಲಾಯಿತು. ಮಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಾರ್ವಜನಿಕರ ಪರವಾಗಿ ನಮ್ಮ ಹಾಸನ ನಗರ ಹಾಗೂ ಗ್ರಾಮಾಂತರ ಮಂಡಲದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದೆ. ಈ ಸಂದರ್ಭದಲ್ಲಿ ನಗರಾಧ್ಯಕ್ಷ ವೇಣುಗೋಪಾಲ್, ಗ್ರಾಮಾಂತರ ಅಧ್ಯಕ್ಷ ರಂಗನಾಥ್, ಉಪಾಧ್ಯಕ್ಷ ಗುರುಪ್ರಸಾದ್, ಮುಖಂಡ ಚಂದು, ಯುವ ಮೋರ್ಚಾ ಉಪಾಧ್ಯಕ್ಷರಾದ ಅಮಿತ್, ನಗರಸಭೆ ಸದಸ್ಯರಾದ ಮಹೇಶ್ ಮತ್ತಿತರರು ಹಾಜರಿದ್ದರು. ರೈತರು ಬೆಳೆದ ಮೆಕ್ಕೆಜೋಳದ ಖರೀದಿಗೆ ರಾಜ್ಯ ಸರ್ಕಾರ ಮುಂದಾಗಬೇಕು ಅಥವಾ ಕೆಎಂಎಫ್ ಅವರಿಗೆ ಅನುಮತಿ ನೀಡಬೇಕು. ಖಾಸಗಿ ವ್ಯಕ್ತಿಗಳ ಹಿಡಿತಕ್ಕೆ ಒಳಗಾಗಿ ರೈತರ ಶೋಷಣೆ ಖಂಡನೀಯ ಎಂದು ಇದರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ಎಚ್ಚರಿಸಿದರು. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 90 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆಯುತ್ತಾರೆ. ಸರಿಯಾದ ಬೆಲೆ ದೊರೆಯದೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆಂದು ಬೇಸರ ವ್ಯಕ್ತಪಡಿಸಿ ಮೆಕ್ಕೆಜೋಳ ಖರೀದಿಗೆ ಸರ್ಕಾರವೇ ಮುಂದಾಗಬೇಕೆಂದು ಒತ್ತಾಯಿಸಿದರು. ಮತ್ತೆ ಯಾರು ಸಂಬಂಧಪಟ್ಟವರು ಮಾಡಿ ಅಂತ ಹೇಳೋದಷ್ಟೇ. ಮೊನ್ನೆ ಉಪಚುನಾವಣೆ ಬಗ್ಗೆ ಹೇಳಿದ್ರೆ ನಿನ್ನೆ. ಈಗ ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಪಕ್ಷ BJP 3 ಕಡೆ ಟೇಬಲ್ ಕಳ್ಕೊಂಡಿದ್ದಾರೆ. ಈಗ ಕಾಂಗ್ರೆಸ್ನ ಮಮತೆ ಮೇಲೆ ಜನ ಅಲ್ಲಿ ಹೊಡೆದಾಟ ಅವರಿಗೂ ಅದರಲ್ಲಿ ಹೊಡೆದಾಟದ ಆಂತರಿಕ ಕಚ್ಚಾಟದಲ್ಲಿ BJP ಕಾಂಗ್ರೆಸ್ ಹೋಲಿಸಿದಷ್ಟೇ. ಈಗ ನಮ್ಮ ಪಕ್ಷದಿಂದ ತಗೊಂಡೋಗಿ ಇದು ಮಾಡಿದ್ರು. ಜನ ಹುಚ್ಚೆತ್ತಿ ಈ ಕಾಂಗ್ರೆಸ್ನ ತೆಗಿಬೇಕು ಅಂತ ಅಲ್ಲಿ 32,000 ಸೋಲಿಸಿದಷ್ಟೇ. ಕಾಂಗ್ರೆಸ್ಸು ಇವೆರಡು ರಾಷ್ಟ್ರೀಯ ಪಕ್ಷಗಳು ಸ್ವಲ್ಪ ಜನಕ್ಕೂ ಅನುವಾದ. 2023ಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಸನ ಸ್ಪರ್ಧೆ ಮಾಡ್ತಾರೆ ಅಂತ. ಹಾಸನದಲ್ಲೂ ಇಲ್ಲ, ಯಾವುದೂ ಇಲ್ಲ. ಕುಮಾರಸ್ವಾಮಿ ರಾಮನಗರ ಚನ್ನಪಟ್ಟಣದಲ್ಲೇ ಮಾಡ್ತಾರೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಕೊರೋನಾ ಸಂಪೂರ್ಣ ತೊಲಗಬೇಕು ಮತ್ತು ಮಳೆ ಬೆಳೆ ಸಮೃದ್ಧಿಯಾಗಿ ರೈತರು ಹಾಗೂ ನಾಡಿನ ಜನರು ಸುಖ ಸಂತೋಷದಿಂದ ಇರಬೇಕೆಂದು ನಗರದ ಅಧಿದೇವತೆ ಹಾಸನಾಂಬೆ ಹಾಗೂ ಕುಲದೈವ ಈಶ್ವರ ದೇವರಲ್ಲಿ ಪ್ರಾರ್ಥಿಸಿದ್ದೇವೆ ಎಂದರು.
ಹಬ್ಬವೆಂದರೆ ಚಿಣ್ಣರಿಗೆ ಸಂಭ್ರಮ. ಅದರಲ್ಲೂ ಈ ಹಬ್ಬಕ್ಕೆ ಪಟಾಕಿ ಖರೀದಿಯಲ್ಲಿ ಪ್ರತಿ ಗ್ರಾಹಕರು ಮುಗಿಬೀಳುತ್ತಿದ್ದ ಕ್ಷಣ ನಮ್ಮ ಕಣ್ಣೆದುರಲ್ಲೇ ನೋಡುತ್ತಿದ್ದೆವು. ಆದರೆ ಈಗ 2 ವರ್ಷದಿಂದ ಬಂದ ಮಹಾಮಾರಿ ಕೊರೋನಾ ವೈರಸ್ ಆಘಾತದಿಂದ ಜನರು ಪಟಾಕಿ ಆಚರಿಸುವುದರಲ್ಲಿ ಹಬ್ಬಕ್ಕೂ ನಿರಾಸಕ್ತಿ ತೋರಿಸುತ್ತಿರುವುದು ಸುಳ್ಳಲ್ಲ. ಪಟ್ಟಣದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಸುಮಾರು 10 ಪಟಾಕಿ ಅಂಗಡಿಗಳಿದ್ದು ಎಲ್ಲದರಲ್ಲೂ ಪಟಾಕಿ ಕೇವಲ ಪ್ರದರ್ಶನಕ್ಕೆ ಮಾತ್ರ ಇಟ್ಟಂತಾಗಿದೆ. ಗ್ರಾಹಕರ ಸಂಖ್ಯೆಯೂ ಕಡಿಮೆಯಾಗಿದ್ದು ವ್ಯಾಪಾರಸ್ಥರು ದಿಗ್ಭ್ರಮೆಯಾಗಿದ್ದಾರೆ. ಇದೇ ವೇಳೆ ಮಾತನಾಡಿದ ಪಟಾಕಿ ಅಂಗಡಿ ಮಾಲೀಕ ನಿಂಬೆಹಣ್ಣು ಶ್ರೀಧರ್, ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಪಟಾಕಿ ಅಂಗಡಿ ಇಟ್ಟು ವ್ಯಾಪಾರ ಮಾಡುವ ಉದ್ದೇಶದಿಂದ ಸಾಕಷ್ಟು ಬಂಡವಾಳ ಹಾಕಿ ಪಟಾಕಿ ಖರೀದಿ ಮಾಡಿದ್ದೇವೆ. ಅದರಂತೆ ದೀಪಾವಳಿ ಹಬ್ಬಕ್ಕೆ ಸಾಕಷ್ಟು ಗ್ರಾಹಕರು ಬರುವ ನಿರೀಕ್ಷೆ ಇಟ್ಟುಕೊಂಡಿದ್ದೆವು. ಆದರೆ ಗ್ರಾಹಕರ ನಿರಾಸಕ್ತಿಯೋ ಅಥವಾ ಹಬ್ಬ ಮಾಡಲು ಜನರಿಗೆ ಉತ್ಸಾಹ ಇಲ್ಲದೆ ಇರುವುದು ಪಟಾಕಿ ಖರೀದಿಯಲ್ಲಿ ಜನರು ಹಿಂದೇಟು ಹಾಕುತ್ತಿದ್ದಾರೆಂದು ಆತಂಕ ವ್ಯಕ್ತಪಡಿಸಿದರು. ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ವ್ಯಾಪಾರ ಕಮ್ಮಿ ಆಗಿದೆ. ಆದರೂ ಮಳೆ ತುಂಬ ಇದೆ, ವ್ಯಾಪಾರಗಳು ತುಂಬ ಕಮ್ಮಿ ಆಗಿದೆ, ವೆಯ್ಟ್ ಎಲ್ಲ ಜಾಸ್ತಿ ಆಗಿದೆ. ಈಗ ಇದರಲ್ಲಿ ಹೇಗೆ ಅಂತ ಇನ್ನೂ ಗೊತ್ತಿಲ್ಲ. ಇನ್ನೂ ನಾಳೆ ಹಬ್ಬ ಇರೋದ್ರಿಂದ ಹೇಗಾಗುತ್ತೆ ಬಿಸ್ನೆಸ್ ಅಂದರೆ ಸಂಜೆ ಮೇಲೆ ಗೊತ್ತಾಗುತ್ತೆ ನಮಗೆ. ಹಾಕಿದ್ದೀವಿ, ಧೈರ್ಯ ಮಾಡಿ ಹಾಕಿದ್ದೀವಿ, ಹೇಗಾಗುತ್ತೆ ಅಂತ ನೋಡಬೇಕು. ಬರ್ತಾ ಇದ್ದಾರೆ ಆದಷ್ಟು. ಕಳೆದ ಕೋವಿಡ್ ಸಮಯದಿಂದಲೂ ಕೂಡ ಹಬ್ಬದ ಸಮಯದಲ್ಲಿ ಪಟಾಕಿಯನ್ನು ಕೊಳ್ಳಲು ಯಾರೂ ಮುಂದೆ ಬರುತ್ತಿಲ್ಲ. ಹಬ್ಬಕ್ಕೆ ಇನ್ನೂ 1 ದಿನ ಬಾಕಿ ಇರುವುದರಿಂದ ಗ್ರಾಹಕರು ಬರುವ ನಿರೀಕ್ಷೆ ಇಟ್ಟುಕೊಂಡಿದ್ದು ಹಾಕಿದ ಬಂಡವಾಳವಾದರೂ ವಾಪಸ್ಸು ಬಂದರೆ ಸಾಕು ಎಂದರು. ಚನ್ನರಾಯಪಟ್ಟಣದಲ್ಲಿ ಉತ್ತಮ ಆದಾಯ ಕಂಡುಕೊಂಡಿದ್ದ ಪಟಾಕಿ ವ್ಯಾಪಾರ ಈ ಬಾರಿ ಬೆಳಕಿನ ಹಬ್ಬ ದೀಪಾವಳಿಗೆ ಕೊಂಚ ಕರಿನೆರಳು ತಗುಲಿದೆ. ಇಂದು ನಾಡಿನೆಲ್ಲೆಡೆ ದೀಪಾವಳಿಯ ವಿಶೇಷ ಪೂಜೆ. ಅಮಾವಾಸ್ಯೆಯಂದು ಮಹಾಲಕ್ಷ್ಮಿಯನ್ನ ವಿಜೃಂಭಣೆಯಿಂದ ಪೂಜಿಸುವ ಪ್ರತೀತಿ. ಅದರಂತೆ ಪಟ್ಟಣದ ಪ್ರಮುಖ ವಸ್ತ್ರದಂಗಡಿಗಳು, ಚಿನ್ನಾಭರಣದ ಅಂಗಡಿಗಳು ವಿಶೇಷ ಪೂಜೆ ಸಲ್ಲಿಸುತ್ತಿದ್ದು, ಸತತ 2 ವರ್ಷಗಳ ಬಳಿಕ ಕೋವಿಡ್ನಿಂದ ತತ್ತರಿಸಿ ಹೋಗಿದ್ದ ವ್ಯಾಪಾರಿಗಳು ಇಂದು ಮಹಾಲಕ್ಷ್ಮಿಯನ್ನ ಆರಾಧಿಸುತ್ತಿದ್ದಾರೆ. ಇನ್ನು ಪಟಾಕಿ ವ್ಯಾಪಾರದಿಂದ ಕೊಂಚ ಏರಿಳಿತ ಕಂಡಿದ್ದ ಪಟಾಕಿ ವ್ಯಾಪಾರಿಗಳು ಇಂದು ಉತ್ತಮ ಆದಾಯ ಕಂಡುಕೊಂಡಿದ್ದಾರೆ. ಕೋವಿಡ್ನಿಂದ ಕಳೆದ 2 ವರ್ಷಗಳು ಬೆಳಕಿನ ಹಬ್ಬದಲ್ಲಿ ಬೆಳಕೇ ಕಂಡಿರಲಿಲ್ಲ. ಆದರೆ ಈ ವರ್ಷ ಸ್ವಲ್ಪ ಗಣನೀಯ ವ್ಯಾಪಾರ ಕಂಡಿದ್ದು ಸಮಾಧಾನ ತಂದಿದೆ. ಕಳೆದ 2 ದಿನಗಳಿಂದ ಪಟಾಕಿ ಖರೀದಿ ಮಾಡಲು ಯಾರೂ ಮುಂದೆ ಬಂದಿರಲಿಲ್ಲ. ಆದರೆ ಇಂದು ಎಲ್ಲರೂ ಪಟಾಕಿ ಖರೀದಿಸಲು ಮುಂದಾಗಿದ್ದಾರೆ ಎಂದರು. ಹಬ್ಬ ಎಂದರೆ ಹೂವು, ಹಣ್ಣಿನ ಬೆಲೆ ಹೆಚ್ಚಳವಾಗುವುದು ಸರ್ವೇ ಸಾಮಾನ್ಯ. ಅದರಂತೆ ಇಂದು ಹೂವಿನ ವ್ಯಾಪಾರಿಗಳು ಕೂಡ ಕೊಂಚ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏನು ಕೋವಿಡ್ ಬಂದು ಪಟಾಕಿ ವ್ಯಾಪಾರ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿತ್ತು. ಈ ವರ್ಷ ಪಟಾಕಿ ವ್ಯಾಪಾರಕ್ಕೆ ಏನು ನಮ್ಮ ತಾಲೂಕು ಆಡಳಿತ ನಮಗೆ ಒಂದು ಪರ್ಮಿಷನ್ ಕೊಟ್ಟಿದೆ. ಆದ್ದರಿಂದ ಪಟಾಕಿ ವ್ಯಾಪಾರ ಭರದಿಂದ ಸಾಕ್ತಿದೆ. ಜನಗಳೆಲ್ಲ ಪಟಾಕಿನ ಪರ್ಚೇಸ್ ಮಾಡಬೇಕು ಅಂತ ಹಳ್ಳಿಗಳಿಂದ ಎಲ್ಲ ಬಂದು 2 ವರ್ಷದಿಂದ ಏನು ಪಟಾಕಿ ಸಂಭ್ರಮಾಚರಣೆ ಹೆಚ್ಚಾಗಿತ್ತು, ಆ ಸಂಭ್ರಮಾಚರಣೆ ಹೆಚ್ಚಾಗಿದೆ. ಅದರಿಂದ 2 ವರ್ಷದ ಹಿಂದೆ ನಾವು ಏನು ವ್ಯಾಪಾರ ಮಾಡಿದ್ರೆ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರ ಇವತ್ತು ಪಟಾಕಿ ಅಂಗಡಿಗಳಿಗೆ ಆಗ್ತದೆ ಅಂತ ಇವತ್ತು ಸರ್. ಹೋದ ವರ್ಷಕ್ಕಿಂತ ಈ ವರ್ಷ ಪರವಾಗಿಲ್ಲ. ಆದರೂ ಮಳೆ ಬಂದಿರೋದ್ರಿಂದ 2-3 ದಿನದ ಮಳೆ ಸ್ವಲ್ಪ ಕಮ್ಮಿ ಇದೆ. ಹೂ ಸ್ವಲ್ಪ ಬಿಡ್ತಾ ಇರೋದು ರೈತರುಗಳು ತಂದಾಗ್ತಿದ್ದಾರೆ ಹೂಗಳ. ಹಾಂ ಸರ್, ತಂದಾಗ್ತಿದ್ದಾರೆ. 100% ಬರೋದಕ್ಕೆ 50% ಬರ್ತಾ ಇದೆ. ಜನಗಳು ಏನು ಯಾವ ಹೂ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್? ಈಗ ಚಾಂದಿನಿ ಜಾಸ್ತಿ ಬರ್ತದೆ. ಚಾಂದಿನಿ ಏನು ರೇಟ್ ಇದೆ? ಚಾಂದಿನಿ 30 ರೂಪಾಯಿ, 15 ರೂಪಾಯಿ. ಇದು ಮಾಮೂಲಿ ಬೇರೆದು? ಇದು 50 ರೂಪಾಯಿ. ನಿಮ್ದು ಯಾವ ಸರ್? ನಮ್ದು ಇದೆ ರೋಟ. ಇದೆಯವರಾ? ಎಷ್ಟು ವರ್ಷದಿಂದ ಹೂ ವ್ಯಾಪಾರ ಮಾಡ್ತೀರಾ? ಅವರು ನನಗೆ ಹೂವಿನ ವ್ಯಾಪಾರ ಜೀವನ. ಒಟ್ಟಾರೆಯಾಗಿ ಬೆಳಕಿನ ಹಬ್ಬ ದೀಪಾವಳಿ ಈ ಬಾರಿಯೂ ಕೂಡ ಕೋವಿಡ್ ಕರಿನೆರಳು ಹಾಗೂ ಕೆಲವು ಕಾರಣಗಳಿಂದ ಕೊಂಚ ಹಿನ್ನಡೆಯಾಗಿದ್ದು, ಮುಂದಿನ ಬಾರಿಯಾದರೂ ಬೆಳಕಿನ ಹಬ್ಬದಲ್ಲಿ ಸಂತಸ ತುಂಬಲಿ ಎಂದು ಅಮೋಘ್ ವಾಹಿನಿ ಆಶಿಸುತ್ತದೆ. ಈಗ ಜಾಹೀರಾತು. ಬಾ ಮಗಳೇ, ಬರ್ತಿದ್ದೀನಿ ಅಮ್ಮ. ಸಂಪ್ರದಾಯವನ್ನು ನಾವು ಯಾಕೆ ಪಾಲಿಸಬೇಕು ಗೊತ್ತಾ? ನನ್ಗೊತ್ತು. ಅಪ್ಪನಿಗೆ ಲಾಡು ತಿನ್ನಬೇಕು, ಅದಕ್ಕೆ. ಅಮ್ಮನಿಗೆ ಎಲ್ಲರನ್ನೂ ಮನೆಗೆ ಕರೆಯಬೇಕು, ನನಗೆ ಭೀಮಾ ಮಹಾ ಉತ್ಸವ್. ಸಂಪ್ರದಾಯಗಳು ಜೀವನದ ಹೊಳಪು. ಅದನ್ನು ಭೀಮಾ ಮಹಾ ಉತ್ಸವದೊಂದಿಗೆ ಥಳಥಳಿಸುವಂತೆ ಮಾಡಿ. ಚಿನ್ನ, ವಜ್ರ, ಬೆಳ್ಳಿ, ಚಿನ್ನದ ಎಕ್ಸ್ಚೇಂಜ್ನಲ್ಲಿ ಪ್ರತಿ ಗ್ರಾಮ್ಗೆ ₹100 ಹೆಚ್ಚು ಪಡೆಯಿರಿ. Akshara Academy, Hassan's #1 coaching center for all competitive exams. IAS, PSI, PDO, FDA, STA, KS ಫೌಂಡೇಶನ್ ಕೋರ್ಸ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ. ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಪರಿಣಿತರಾಗಿರುವ ಅನುಭವಿ ಬೋಧಕರು, ನಿರಂತರ ಅಭ್ಯಾಸಕ್ಕಾಗಿ ವಿಶಿಷ್ಟವಾದ ಲೈಬ್ರರಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗೂ ಪ್ರತ್ಯೇಕ ಗಮನ ಹರಿಸಿ ಮಾರ್ಗದರ್ಶನ ನೀಡಲಾಗುವುದು.
ತಂತ್ರಜ್ಞಾನಾಧಾರಿತ ಸುಸಜ್ಜಿತ ತರಗತಿಗಳು, ಪ್ರತಿಭಾವಂತ ಹಾಗೂ ಅಗತ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಗಂಭೀರ ಅಭ್ಯಾಸಕ್ಕಾಗಿ ಕಲಿತ ಪಠ್ಯಭಾಗಗಳ ಎಲ್ಲ ಬಗೆಯ ಪ್ರಶ್ನೆಗಳನ್ನು ಒಳಗೊಂಡಂತೆ ಪರೀಕ್ಷಾ ಸರಣಿ, ಇನ್ನೂ ಹಲವು ವಿಶೇಷತೆಗಳ ತಾಣ ನಮ್ಮ ಅಕ್ಷರ ಅಕಾಡೆಮಿ. ಕೆಎಎಸ್ ಫೌಂಡೇಶನ್ ಕೋರ್ಸ್ಗಾಗಿ ದಾಖಲಾತಿ ಪ್ರಾರಂಭವಾಗಿದೆ. ಎಂದೇ ಎನ್ರೋಲ್ ಆಗಿ. ಅಕ್ಷರ ಅಕಾಡೆಮಿ, ಶ್ರೀಹರ ಕಟ್ಟಡ, ಕ್ರೈಸ್ಟ್ ಶಾಲೆಯ ಹತ್ತಿರ, ರಿಂಗ್ ರಸ್ತೆ, ವಿದ್ಯಾನಗರ, ಹಾಸನ. 9844460044, 8310441846, 9964660660. ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ ಬಿಜಿಎಸ್ ನಗರ, ಬೇಲೂರು ಇದೀಗ ನಿವೇಶನ ಕೊಳ್ಳುವವರಿಗೊಂದು ಸುವರ್ಣಾವಕಾಶ. ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಬೇಲೂರು ಹಳೆಬೀಡು ಸ್ಥಳೀಯ ಪ್ರಾಧಿಕಾರ ಬೇಲೂರು ಇವರಿಂದ ಅನುಮೋದನೆಗೊಂಡ 30-40 ಚದರ ಅಡಿಯ ನಿವೇಶನಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತಿವೆ. ಇದೀಗ ಇನ್ನು ವಿಸ್ತಾರಗೊಂಡಿರುವ ಬಿಜಿಎಸ್ ನಗರದಲ್ಲಿ ಬೀದಿ ದೀಪದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಟಾರ್ ವ್ಯವಸ್ಥೆ ಹಾಗೂ ಬಾಕ್ಸ್ ಮಾದರಿ ಚರಂಡಿ ವ್ಯವಸ್ಥೆ, ಸುಸಜ್ಜಿತವಾದ ವಾತಾವರಣ ಲಭ್ಯವಿದೆ. ವಿಶಾಲವಾದ ಉದ್ಯಾನವನವನ್ನ ಹೊಂದಿರುತ್ತದೆ. ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡಿದ್ದು ತಕ್ಷಣವೇ ನಿಮ್ಮ ಮನೆ ಕಟ್ಟಿಕೊಳ್ಳಲು ಸೂಕ್ತ ಸೌಲಭ್ಯ ಹೊಂದಿರುವ ಬಡಾವಣೆಯಾಗಿದೆ. ನಿವೇಶನ ಕೊಳ್ಳುವವರಿಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವ್ಯವಸ್ಥಾಪಕರು ಬಿಜಿಎಸ್ ನಗರ, ಬೇಲೂರು. ದೂರವಾಣಿ ಸಂಖ್ಯೆ 8867826585 ಮತ್ತು 8904212443. ಮತ್ತೊಮ್ಮೆ ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅರ್ಪಿಸುವ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಹಾಸನ ನಗರದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳಿಂದ ವಿಚಲಿತರಾಗಿ ಜೆಡಿಎಸ್ ಪಕ್ಷದವರು ಅನಗತ್ಯ ಟೀಕೆ ಮಾಡುತ್ತಿದ್ದಾರೆಂದು ಶಾಸಕ ಪ್ರೀತಂ ಜೇಗೌಡ ಉತ್ತರಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನದ ಸಹ್ಯಾದ್ರಿ ಚಿತ್ರಮಂದಿರದ ಎದುರು ಕೊಳಕಾಗಿದ್ದ ಜಾಗವನ್ನ ಅಭಿವೃದ್ಧಿಪಡಿಸಿ ವ್ಯವಸ್ಥಿತವಾಗಿ ಫುಡ್ ಕೋರ್ಟ್ ಮಾಡಲಾಯಿತು ಎಂದರು. ಇದನ್ನು ಸಹಿಸದೆ ಅನಗತ್ಯವಾಗಿ ಟೀಕೆ ಮಾಡಬಾರದೆಂದು ಬುದ್ಧಿಮಾತು ಹೇಳಿದರು. ಟೀಕೆಗಳಿಗೆ ಹೆದರಿ ಸುಮ್ಮನೆ ಕೂರುವುದಿಲ್ಲ, ಕೆಲಸ ಮಾಡುತ್ತಿರುತ್ತೇನೆ. ಇದ್ದ ಸುಂದರ ಕಟ್ಟಡಗಳನ್ನ ಒಡೆದು ಮತ್ತೆ ಕಟ್ಟಡ ಕಟ್ಟುವವನಲ್ಲ ಎಂದು ಮಾಜಿ ಸಚಿವರತ್ತ ರಾಜಕೀಯ ದಾಳ ಉರುಳಿಸಿದರು. ಪಾಪ ನನಗೆ ಬೇಡ, ಅದು ಮಣ್ಣನ್ನು ಕುಸಿತಾ ಇತ್ತು. UGD ಕಾಮಗಾರಿ, ಈಗ ನಾನು ಕಾಂಕ್ರೀಟ್ ರೋಡನ್ನು ಕೈಗೆತ್ಕೊಂಡೆ. ಕಾಂಕ್ರೀಟ್ ರೋಡ್ ಮಾಡೋಕ್ಕೂ ಮುಂಚೆ UGD ಮಾಡಬೇಕು. ಆ UGD ಮಾಡಬೇಕು ಅಂತೇಳಿ ಹೇಳಿದ್ರೆ ನಿಮಗೆ ಸಹ್ಯಾದ್ರಿ ಥಿಯೇಟ್ರ್ ಪಕ್ಕದಿಂದ UGD ಕಾಮಗಾರಿಯನ್ನು ಕೈಗೆತ್ಕೋಬೇಕಾಯ್ತು. ಅದ್ರದ್ದು ಮ್ಯಾನುವಲ್ ಕ್ಯೂರಿಂಗಿಗೆ 40 ದಿನ ಬೇಕಂತೆ. ಅದಾದ್ಮೇಲೆ ಪೈಪ್ಲೈನ್ ಹಾಕಿ ಲೈಬ್ರರಿ ರೋಡ್ ಇದೆ ಅಲ್ಲಿ, ಅದು ಕಾಂಕ್ರೀಟ್ ರೋಡು, ಮತ್ತೆ ಮೇಲ್ಗಡೆ ಬಸವೇಶ್ವರ ಕಲ್ಯಾಣಪುರದಿಂದ ಹಾಸನ ನಗರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಕಳಪೆಯಾಗಿದ್ದು ಶಾಸಕರು ಗುತ್ತಿಗೆದಾರರಿಂದ ಪರ್ಸೆಂಟೇಜ್ ಪಡೆಯುತ್ತಿದ್ದು, ಇನ್ನು ರಸ್ತೆಯಲ್ಲಿ ಫುಡ್ ಕೋರ್ಟ್ ಮಾಡಿರುವುದನ್ನು ಕೂಡಲೇ ಸ್ಥಳಾಂತರ ಮಾಡದಿದ್ದರೆ ಪ್ರತಿಭಟನೆ ಮಾಡುವುದಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ HP ಸ್ವರೂಪ್ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಶಾಸಕರಿಂದ ಹಾಸನದಲ್ಲಿ ಕಳಪೆ ಕಾಮಗಾರಿ ಮಾಡಲಾಗಿದ್ದು ಗುತ್ತಿಗೆದಾರರ ಬಳಿ ಎಷ್ಟು ಪರ್ಸೆಂಟೇಜ್ ಪಡೆದಿದ್ದಾರೆ ಗೊತ್ತಿಲ್ಲ. ಇನ್ನು ಸ್ಟೇಡಿಯಂ ಹಿಂಭಾಗ ಫುಡ್ ಕೋರ್ಟ್ ಮಾಡಲಾಗಿದ್ದು ಇದರಿಂದ ಜಿಲ್ಲಾ ಕ್ರೀಡಾಂಗಣದ ಕಾಂಪೌಂಡ್ ಕುಸಿಯುವ ಸ್ಥಿತಿಯಲ್ಲಿದೆ. ಸಾಲಕಾಮೆ ರಸ್ತೆಯ ಸಹ್ಯಾದ್ರಿ ಬಳಿ ಫುಡ್ ಕೋರ್ಟ್ ಮಾಡಿರುವುದು ಸರಿಯಾಗಿಲ್ಲ ಎಂದು ಆಕ್ಷೇಪಿಸಿದರು. ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಿದೆ, ಕೂಡಲೇ ಸ್ಥಳಾಂತರ ಮಾಡಬೇಕೆಂದು ಡಿಸಿಗೆ ದೂರು ನೀಡಿದ್ದೇವೆ. MG ರಸ್ತೆಯಲ್ಲಿ ಫುಡ್ ಕೋರ್ಟ್ ಮಾಡಿರುವುದಕ್ಕೂ ವಿರೋಧವಿದೆ. ಬೇರೆ ಕಡೆ ಹಲವಾರು ಸ್ಥಳಗಳಿವೆ. ಇನ್ನು ಕಾರು, ಆಟೋ ನಿಲ್ದಾಣ ಮಾಡುವಾಗ ಇತರರೊಂದಿಗೆ ಚರ್ಚಿಸಿ ಕೆಲಸ ಕೈಗೆತ್ತಿಕೊಳ್ಳಬೇಕೇ ಹೊರತು ಏಕನಿರ್ಧಾರ ಒಳ್ಳೆಯದಲ್ಲ. ಫುಟ್ಪಾತ್ ಬಿಡದೆ ಫುಡ್ ಕೋರ್ಟ್ ಮಾಡಲಾಗಿರುವುದು ನಿಯಮ ಉಲ್ಲಂಘನೆಯಾಗಿದೆ ಎಂದರು. ಸರ್, ಈಗ MG ರೋಡ್ ಇದೆಯಲ್ಲ ಸರ್, MG ರೋಡ್ ಹಿಂಭಾಗ ಏನು ಫುಡ್ ಕೋರ್ಟ್ ಮಾಡಕ್ಕೆ ಕೊಟ್ಟಿರಲ್ಲ, ಅಲ್ಲೊಂದು ಚಿಕ್ಕ ಪಾರ್ಕ್ ಮಾಡಿ ಬಿಡಿ ಸರ್, ಅಷ್ಟೇ ಜಾಗಕ್ಕೆ. ಮರಗಳು ನೋಡಿದ್ರೆ ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ. ಅದು ಆ ಮರಗಳು ಬಿದ್ದರೆ ಏನು ಕತೆ? ಅದು ಇರೋದಾಗ್ಲಿ ಮತ್ತೊಂದಾಗ್ಲಿ ಕೇಳೋ ಕೆಲಸ ಇದಕ್ಕೂ ಅವರು ತಾಳ್ಮೆ ಇಲ್ಲ. ಯಾಕೆಂದರೆ ಅವರು ಹೆದರಿಕೆ ಮತ್ತು ಭಯ ವಾತಾವರಣದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಯಾರು ಈ ಶಾಸಕರ ಚೇಲಾಗಳು ಏನಿದಾರಲ್ಲ ಇವರುಗಳೆಲ್ಲ, ಮೊನ್ನೆ ನಾವೊಂದು ಪ್ರೆಸ್ ಮೀಟ್ ಕರೆಯುತ್ತ ಸಂದರ್ಭ, ಮೊನ್ನೆ ಆಸ್ಥಾಮ ದೇವಸ್ಥಾನ ಮೊದಲನೇ ದಿನ ಅವತ್ತು ಓಪನ್ ಆಗಿದ್ದು, ಆದ್ಮೇಲೆ ಪುನೀತ್ ರಾಜ್ಕುಮಾರ್ದು ಅವತ್ತೇ ಆಯಿತು ಅಂತ ನಾವು ಕ್ಯಾನ್ಸಲ್ ಮಾಡಿದ್ವಿ. ಮುನ್ಸಿಪಾಲ್ಟಿಯಲ್ಲೇ ಪ್ರೆಸ್ ಮೀಟ್ ಕರೆಯಕ್ಕೆ ಮಾಡಿದ್ದು. ಅವತ್ತು ಕೂಡ ಅವತ್ತು ಏನಾಗಿದ್ದು, ಒಬ್ಬರು ಅಧಿಕಾರಿಗಳಿಗೆ, ಮುನ್ಸಿಪಾಲ್ಟಿ ಅಧಿಕಾರಿಗಳಿಗೆ ಒಬ್ಬ ಶಾಸಕರು ಚೇಲ, ಅವ್ನು ಕೌನ್ಸಿಲರ್ ಅಲ್ಲ, ಅವ್ನ ಹೆಂಡತಿ ಕೌನ್ಸಿಲರ್, ಅವನೊಬ್ಬ ಕಮಿಷನರ್ ಎದುರುಗಡೆನೆ ಕೆಪ್ಪಾಳ ಕುಡಿತಾನೆ ಅಂದರೆ ಚೇಂಬರಲ್ಲಿ, ನಗರಸಭೆ ಅಧಿಕಾರಿಗಳಿಗೆ ನಾವೆಲ್ಲ ಎಲ್ಲ ಕೌನ್ಸಿಲರ್ಗಳು ನಾನು ಕೂಡ ಹೋಗಿ ಕಮಿಷನರ್ ಕೇಳಿದ್ವಿ. ಆ ಹುಡುಗ ಭಯದ ವಾತಾವರಣದಲ್ಲಿ ನಾನು ಕಂಪ್ಲೇಂಟ್ ಕೊಡಲ್ಲ ಸರ್, ನಾನು ಇದನ್ನು ಮುಂದೆ ಅಂತ ಹೇಳಿದ್ರೆ ಪಾಪ ಇದು ಮಾಡ್ತಿದ್ರು. ಮೊನ್ನೆ ಅವರೇ ಇದ್ರು ಖುದ್ದಾಗಿ,
ಅವರೇ ಇದ್ದ ಸಂದರ್ಭದಲ್ಲಿ ಮೊನ್ನೆ ಇದಾಗಿದ್ದು, ಅವ್ರಿಗೆ ಹಾಗೆ ಹೇಳಿದ್ರು ನೋಡಿ ಯಾವ ಮಟ್ಟಕ್ಕೆ ಇವರು ಹಾಸನ ರೌಡಿಸಮ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂತ. ಅವರು ಇದ್ರು ಅವತ್ತು, ನಾವೆಲ್ಲ ಇದ್ವಿ ಸರ್, ಎಲ್ಲ ಇದ್ವಿ. ಯಾವಾಗಲೂ ಇಂಥ ಇನ್ಸಿಡೆಂಟ್ಗಳು ನಡೆದಿಲ್ಲ. ಬೇರೆ ಈಗ BJP ಅಂತ ವೀಕ್ ಇದ್ದಾಗಲೂ ಬೇರೆ ಯಾವುದೇ ಪಕ್ಷದವ್ರು ಹೋಗಿ ಒಂದು ಸಭೆ ನಡೀತಾ ಇರೋ ಸಂದರ್ಭದಲ್ಲಿ ಹೋಗಿ ಗಲಾಟೆ ಮಾಡಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ. ಇದು ಆ ಮಟ್ಟಕ್ಕೆ ಗಲಾಟೆ ಮಾಡಿ ತಡೆಯಕ್ಕೆ ಹೋದ್ರು, ಅವ್ರ ಮೇಲೆ ಹೇಳಿದ್ನಲ್ಲ ಪೊಲೀಸ್ ಅವರು ಪಾಪ ಅಸಹಾಯಕರಾಗಿದ್ದಾರೆ. ಇವನು ಹತ್ತಕ್ಕೆ ಬಂದಿಲ್ಲ. ಮಹಾರಾಜ ಪಾರ್ಕ್ನಲ್ಲಿ 14 ಕೋಟಿಯಲ್ಲಿ ಕೆಲಸ ಮಾಡುತ್ತಿರುವುದು ಅದು ಮಾಜಿ ಸಚಿವ ರೇವಣ್ಣರ ಕೊಡುಗೆ. ಗಿಡಗಳಿಗೆ ಮತ್ತು ಪರಿಸರಕ್ಕೆ ಹಾನಿಯಾಗದಂತೆ ಅಭಿವೃದ್ಧಿ ಕೆಲಸ ಮಾಡಬೇಕು. ನಗರದಲ್ಲಿ ಮಾಡಲಾಗಿರುವ ಡ್ರೈನೇಜ್ಗೆ ಎಷ್ಟು ಕಬ್ಬಿಣ ಹಾಕಿ ನಿರ್ಮಿಸಬೇಕಿರುವ ಬಗ್ಗೆ ಪರಿಶೀಲನೆ ಅಗತ್ಯವಿದೆ ಎಂದು ದೂರಿದರು. ಹಾಸನ ರಾಜಕಾರಣದಲ್ಲಿ ರೌಡಿಸಂ ರಾಜಕಾರಣ ನಡೆಯುತ್ತಿದೆ ಎಂಬುದಕ್ಕೆ ಉದ್ದೂರು ಗಲಾಟೆಯೇ ಸಾಕ್ಷಿ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಪ್ರಶಾಂತ್ ಇಲ್ಲದಿದ್ದರೂ ಕೇಸ್ ಹಾಕಿದ್ದಾರೆ. ಹೀಗೆ ಮುಂದುವರೆದರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಸದಸ್ಯರಾದ ಪ್ರಶಾಂತ್, ರಫೀಕ್, ವಾಸುದೇವ್, ಇರ್ಷಾದ್ ಪಾಷಾ, ಮಹೇಶ್ ಇತರರು ಉಪಸ್ಥಿತರಿದ್ದರು. ನಗರದ ಅಧಿದೇವತೆ ಹಾಸನಾಂಬೆ ದೇವಿ ದರ್ಶನಕ್ಕೆ ಕಳೆದ 3 ದಿನಗಳಿಂದ ಜನಜಂಗುಳಿ ಇತ್ತು. ಆದರೆ 8ನೇ ದಿವಸಕ್ಕೆ ಕೊಂಚ ಇಳಿಮುಖ ಕಂಡುಬಂತು. ಕಳೆದ 3 ದಿನಗಳಿಂದ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿ ನಿಯಂತ್ರಿಸಲು ಪೊಲೀಸರು ಕೂಡ ಪರದಾಡಬೇಕಾಯಿತು. ಇನ್ನು ಮುಖ್ಯ ದ್ವಾರದಲ್ಲಿ ವಿಶೇಷ ಪಾಸ್ ಇದ್ದವರಿಗೆ ಮಾತ್ರ ಎಂಬ ನಿಯಮವಿದ್ದರೂ ಅಲ್ಲಿ ಕರ್ತವ್ಯದಲ್ಲಿರುವವರ ಕಡೆಯವರು, ರಾಜಕಾರಣಿಗಳ ಕಡೆಯವರು, ಪೊಲೀಸರ ಕಡೆಯವರೆಂದು ನುಗ್ಗುತ್ತಿದ್ದರು. ಆದರೆ ಪಾಸ್ ಇದ್ದವರನ್ನು ಮುಖ್ಯ ದ್ವಾರದಲ್ಲಿ ಬಿಡಲು ನಿರಾಕರಿಸಿದರು. ಹಾಸನಾಂಬೆ ಬಾಗಿಲು ತೆಗೆದು 8 ದಿನಗಳು ಮುಗಿದಿದ್ದು, ಗುರುವಾರ ಬೆಳಗ್ಗೆ 9 ಗಂಟೆಯವರೆಗೂ ಭಕ್ತರ ಸಂಖ್ಯೆಯಲ್ಲಿ ಏರಿಕೆ ಇತ್ತು. ಆದರೆ 10 ಗಂಟೆಯ ನಂತರ ಸ್ವಲ್ಪ ಇಳಿಮುಖ ಕಂಡುಬಂದಿತು. 300 ಮತ್ತು 1,000 ರುಗಳ ಸಾಲಿನಲ್ಲಿ ಜನರೇ ಇರಲಿಲ್ಲ. ಹಬ್ಬಗಳೆಂದರೆ ಎಲ್ಲಿಲ್ಲದ ಸಂತೋಷ, ಭಕ್ತಿ ಭಾವ. ಅದರಲ್ಲೂ ದೀಪಾವಳಿ ಎಂದರೆ ಹಿಂದೂಗಳಿಗೆ ಎಲ್ಲಿಲ್ಲದ ಸಂಭ್ರಮ. ದೀಪಾವಳಿ ಹಬ್ಬದ ಪ್ರಯುಕ್ತ ಬೇಲೂರು ತಾಲೂಕಿನಲ್ಲಿ ಲಕ್ಕೆ ಹಬ್ಬ ಸಂಪ್ರದಾಯ ಮುಂದುವರಿಸಿಕೊಂಡು ಬರುತ್ತಿರುವುದು ವಿಶೇಷ. ಅದರಂತೆ ಬೇಲೂರಿನಲ್ಲೂ ಕೂಡ ವಿಶೇಷವಾಗಿ ಹಳೆಯ ಸಂಪ್ರದಾಯ ಮುಂದುವರಿಸಿಕೊಂಡು ಬರುತ್ತಿರುವುದು ವಿಶೇಷ. ಇತ್ತೀಚಿನ ದಿನಗಳಲ್ಲಿ ದೀಪಾವಳಿ ಸಮಯದಲ್ಲಿ ಲಕ್ಕೆ ಹಬ್ಬವನ್ನ ಮಾಡುವ ಸಂಪ್ರದಾಯ ಕಡಿಮೆಯಾಗುತ್ತಿರುವುದು ಬೇಸರದ ಸಂಗತಿಯಾಗಿದೆ. ಅದರಲ್ಲೂ ಹಿರಿಯರ ವಾಡಿಕೆಯಂತೆ ಲಕ್ಕೆ ಹಬ್ಬವನ್ನ ಅಲ್ಲೊಂದು ಇಲ್ಲೊಂದು ಕಡೆ ಆಚರಿಸುತ್ತಾ ಬಂದಿದ್ದಾರೆ. ಈ ಕುರಿತು ಮಾತನಾಡಿದ ಗುಣಿಕೆರೆ ಬೀದಿಯ 14ನೇ ವಾರ್ಡಿನ ಗಿರೀಶ್, ಹಿರಿಯರಿಂದಲೂ ಲಕ್ಕೆ ಹಬ್ಬ ಆಚರಿಸುತ್ತಾ ಬಂದಿದ್ದು ನಮಗೆ ದೀಪಾವಳಿ ಹಬ್ಬ ಪ್ರಾಮುಖ್ಯತೆ ಎನಿಸಿದೆ ಎಂದರು. ಹಿಂದಿನಿಂದ ಪದ್ಧತಿ ಮಾಡ್ಕೊಬಂದಿರೋ ಹಿರಿಯರು ಗುರಿಯರೆಲ್ಲ ಮಾಡ್ಕೊಬಂದಿರೋದನ್ನು ನಮ್ಮ ಗುಣಿಕೆರೆ ಬೀದಿಲಿ ಮೊದಲಿಂದನೂ ನಾವು ನಡೆಸ್ಕೊಬಂದಿದ್ದೀವಿ. ಇಲ್ಲಿವರೆಗೂ ಯಾವುದೇ ಇದಾದರೂ ನಾವು ನಿಲ್ಲಿಸಿಲ್ಲ. ಆದರೂ ನಮಗೆ ಭೂಮಿ ಪೂಜೆ ಈ ದೀಪಾವಳಿ ವಿಶೇಷ. ಆದರೆ ಇವತ್ತಿನ ದಿವಸ ನಾವು ಭೂಮಿ ಪೂಜೆನೇ ನಾವು ದೀಪಾವಳಿ ಹಬ್ಬನ ನಾವು ಅದ್ದೂರಿಯಾಗಿ ಆಚರಿಸಿ ಮನೆಯಲ್ಲಿ ಸಿಹಿ ಇದನ್ನು ಮಾಡ್ಕೊಂಡು ನಮ್ಮ ಪೂಜೆ ಪುರಸ್ಕಾರ ಮಾಡ್ಕೊಂಡು ದೇವ್ರ ಪೂಜೆ ಆದ ನಂತರ ನಾವು ಎಲ್ಲನೂ ಇದನ್ನು ಸಂಭ್ರಮಿಸ್ತೀವಿ. ಎಲ್ಲ ನಮ್ಮ ತಮ್ಮ ಜಮೀನಿನ ಇದರಿಂದ ಪೂಜೆ ಮಾಡ್ಕೊಂಡು ತಗೊಬರ್ತೀವಿ. ಇಲ್ಲಿ ಆಂಜನೇಯನ ದೇವಸ್ಥಾನದಿಂದ ಪೂಜೆ ಮಾಡಿ ಹೊರಟು ಅಂದ್ರಘಟ್ಟಮ್ಮನ ದೇವಸ್ಥಾನ ಮತ್ತು ಈಶ್ವರನ ದೇವಸ್ಥಾನ, ಸಿದ್ದೇಶ್ವರನ ಬೀದಿ ದೇವಸ್ಥಾನ ಈ ಥರ ಎಲ್ಲ ರೌಂಡ್ ಹಾಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ನೆರವೇರಿಸಿ ಅದರಲ್ಲಿ ಬಂದಿರುವ ಭತ್ತದ ತೆನೆ, ರಾಗಿ ತೆನೆ, ಇತರೆ ಬೆಳೆಗಳನ್ನು ತಂದು ಪೂಜೆ ಮಾಡಿ ಜಡೆ ಎಣೆದು ಆಂಜನೇಯ ಸ್ವಾಮಿ ದೇವಾಲಯದ ಮೂಲಕ ಮೆರವಣಿಗೆ ತೆರಳಿ ನಂತರ ಗುಣಿಕೆರೆ ಬೀದಿಯ ಅಂತರಘಟ್ಟಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಅಲ್ಲಿಂದ ತಮ್ಮ ತಮ್ಮ ಮನೆಗಳಿಗೆ ತೆರಳಿ ಮನೆಯಲ್ಲಿ ಮಾಡಿದ ಹಬ್ಬದ ಅಡುಗೆಗಳಿಗೆ ಈ ಲಕ್ಕೆ ಇಟ್ಟು ಪೂಜಿಸಿದ ಮೇಲೆ ಸಂಜೆ ಇದನ್ನು ತೆಗೆದು ಮನೆಯ ಕೊಟ್ಟಿಗೆಯ ತಿಪ್ಪೆಗೆ ಕಟ್ಟಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಲೋಕೇಶ್, ಪದ್ಮೇಗೌಡ, ಹರೀಶ್, ವಸಂತ್ ಹಾಜರಿದ್ದರು. ರಾಷ್ಟ್ರೀಯ ಶಿಕ್ಷಣ ನೀತಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ. ನೀತಿಯ ನ್ಯೂನತೆಗಳ ಬಗ್ಗೆ ಚರ್ಚಿಸಿ ತೀರ್ಮಾನ ಮಾಡಬೇಕೆಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ರಾಮಣ್ಣ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕ್ಷಣ ನೀತಿಯಿಂದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತೊಂದರೆಯಾಗುತ್ತದೆ. ಈ ಕುರಿತು ಖಾಸಗಿ ಶಿಕ್ಷಣ ಸಂಸ್ಥೆಗಳೊಂದಿಗೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಮುಂದೆ ಬರಲಿರುವ ಪದವೀಧರ ಚುನಾವಣೆ ಕ್ಷೇತ್ರದಿಂದ ಸ್ಪರ್ಧಿಸಲು ಆಸಕ್ತಿ ಇದೆ ಎಂದ ಅವರು, ಜೆಡಿಎಸ್ ಪಕ್ಷದ ವತಿಯಿಂದ ಟಿಕೆಟ್ ನಿರೀಕ್ಷೆಯಲ್ಲಿದ್ದೇನೆಂದು ಆಶಾಭಾವನೆ ವ್ಯಕ್ತಪಡಿಸಿದರು. ಕೊರೋನಾ ಇರಬಹುದು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಶಾಲೆಗೆ ಬರುವ ಸಂಖ್ಯೆ ಇರಬಹುದು, ಜೊತೆಗೆ ಅವರಿಗೆ ಶಿಕ್ಷಕರಿಗೆ
ವೇತನವನ್ನು ಕೊಡುವುದ ವಿಚಾರದಲ್ಲಿರ್ಬೋದು, ಮತ್ತು ಶಾಲಾ ಕಾಲೇಜುಗಳ ನಿರ್ವಹಣೆ ಇರ್ಬೋದು, ಮತ್ತು ಹಣಕಾಸು ಸಂಸ್ಥೆಯಿಂದ ನೀಡಿರ್ತಕ್ಕಂಥ ಸಾಲ ಸೌಲಭ್ಯಗಳಿರ್ಬೋದು, ಭಾಳಷ್ಟು ಕಷ್ಟದಲ್ಲಿ ಇವತ್ತು ಅವರು ಎಜುಕೇಷನ್ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಈಗ ತಮಗೆಲ್ಲ ಗೊತ್ತಿದೆ, ಈ ಬಾಗ್ದಾತೂರಿನಲ್ಲಿ ಈ ವರ್ಷವೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಜಾರಿಗೊಳಿಸ್ತಾ ಇರ್ತಕ್ಕಂಥದ್ದು ಅವೈಜ್ಞಾನಿಕ ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನಿಟ್ಟಿನಲ್ಲಿ ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಈ ಎಲ್ಲ ಸಂಘ ಸಂಸ್ಥೆಯವ್ರನ್ನ, ಶಿಕ್ಷಣ ಸಂಸ್ಥೆಯವ್ರನ್ನ ಮತ್ತು ಖಾಸಗಿ ಶಾಲಾ ಶಿಕ್ಷಕ ಸಂಘದ ಪ್ರತಿನಿಧಿಗಳನ್ನು ಇನ್ನೊಮ್ಮೆ ಅವ್ರನ್ನೆಲ್ಲನ ಕರೆದು ಚರ್ಚೆ ಮಾಡಿ, ಮತ್ತು ಶಿಕ್ಷಣ ತಜ್ಞರಿದ್ದಾರೆ, ಅವರು ಕೆಲವರೆಲ್ಲ ಪೂರಕವಾಗಿ ನ್ಯಾಷನಲ್ ಪಾಲಿಸಿ ಇರಲಿ ಅಂತ ಕೆಲವರು ಕೊಟ್ಟರೆ, ಅದರಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಸರ್ಕಾರಕ್ಕೆ ಈಗಾಗಲೇ ವರದಿ ಕೊಟ್ಟಿದ್ದಾರೆ. ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಸಹ ಈಗಾಗಲೇ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಿವೃತ್ತ ಡಿಡಿಪಿಐ ರಾಮಸ್ವಾಮಿ, ನಿವೃತ್ತ ಜಂಟಿ ನಿರ್ದೇಶಕ ರೂಪ್ರಾಜ್, ಚಂದನ್, ಮುಖಂಡ ಶಿವಲಿಂಗೇಗೌಡ ಉಪಸ್ಥಿತರಿದ್ದರು. ನಗರದ ಅಧಿದೇವತೆ ಹಾಸನಾಂಬೆ ದೇವಿ ದರ್ಶನ ಮಾಡಲು ತಾಲೂಕಿನ ಶಾಂತಿಗ್ರಾಮದಿಂದ ಹಾಸನ ನಗರದವರೆಗೂ ಮ್ಯಾರಥಾನ್ ಓಟದ ಮೂಲಕ ಭಕ್ತರು ಬಂದಿದ್ದು ಇವತ್ತಿನ ವಿಶೇಷ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಂಡಿರುವ ಹಿರಿಯ ಕ್ರೀಡಾಪಟುಗಳು ಗುರುವಾರದಂದು ಬೆಳಗ್ಗೆ ತಾಲೂಕಿನ ಶಾಂತಿಗ್ರಾಮದಿಂದ ಓಟದ ಮೂಲಕ ಹಾಸನಾಂಬೆ ಆವರಣಕ್ಕೆ ಬಂದರು. ನಂತರ ದೇವಸ್ಥಾನದ ಮುಂಭಾಗ ನಿಂತಾಗ ಪೊಲೀಸರು ಕೂಡ ಅವರಿಗೆ ಗೌರವಿಸಿ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿದರು. ಪ್ರಕಾಶ್ ಅಂತ, ನಾನು 25 ವರ್ಷದಿಂದ ಹಾಸನ ಇದ್ದೀವಿ. ಭಾಳ ಮ್ಯಾರಥಾನ್ಗಳು ಓಡಿದ್ದೀವಿ. ಹಾಸನಾಂಬೆಗೋಸ್ಕರ ಇದು 3ನೇ ವರ್ಷದ ರನ್ ಮಾಡ್ತಾ ಇದ್ವಿ. ಒಂದ್ಸರಿ ಶ್ರವಣಬೆಳಗೊಳದಿಂದ ರನ್ ಮಾಡಿದ್ವಿ, ಇಲ್ಲಿ ಎಲ್ಲರೂ ಬಿಟ್ಟಿದ್ದಾರೆ ಸರ್, ಸಹಕರಿಸಿದ್ದಾರೆ. ಇನ್ನೊಂದ್ಸರಿ ಇದು ಬೇಲೂರಿಂದ ಓಡಿದ್ವಿ. ಇದು 3rd ಟೈಮ್ ಶಾಂತಿಗ್ರಾಮದಿಂದ ಓಡಿದ್ವಿ. ಎಲ್ಲ 20 ಜನ ಓಡಿದ್ವಿ ಸರ್, ಎಲ್ಲರೂ ಸಹಕರಿಸಿದ್ದಾರೆ. ನಮ್ಮೆಲ್ಲರಿಗೂ ಇದೇ ರೀತಿ ವರ್ಷ ಹಾಸನಾಂಬೆ ನಮಗೆ ಶಕ್ತಿ ಕೊಡಲಿ, ಇದೇ ರೀತಿ ಓಡ್ತೀವಿ ಅಂತ ಹೇಳ್ತೀವಿ ಸರ್. ತೈಲದ ಬೆಲೆಗಳನ್ನು ಇಳಿಸಿದ ಕೇಂದ್ರ ಸರ್ಕಾರದ ನಡೆಗೆ ಹಾಸನ ನಗರದಲ್ಲಿ ವ್ಯಾಪಕವಾಗಿ ಬೆಂಬಲ ವ್ಯಕ್ತಪಡಿಸಿದ ನಾಗರಿಕರು ಸರ್ಕಾರಕ್ಕೆ ಅಗತ್ಯ ಸಲಹೆಗಳನ್ನು ಅಮೋಘ್ ವಾಹಿನಿಯ ಮೂಲಕ ನೀಡಿದ್ದಾರೆ. ಪ್ರತಿ ಲೀಟರ್ ಪೆಟ್ರೋಲ್ 6ರಿಂದ 72 ರೂಪಾಯಿ ಮತ್ತು ಡೀಸೆಲ್ 12ರಿಂದ 86 ರೂಪಾಯಿ ಬೆಲೆಗಳು ಕಡಿಮೆಯಾಗಿದೆ. ಇದರಿಂದ ಮೊದಲು ದ್ವಿಚಕ್ರ ವಾಹನ ಸವಾರರು ಸಖತ್ ಖುಷಿಯಾಗಿದ್ದಾರೆ. ಪರೋಕ್ಷವಾಗಿ ಇದರಿಂದ ಅಗತ್ಯ ವಸ್ತುಗಳ ಬೆಲೆ ಕಡಿಮೆಯಾಗುತ್ತದೆ ಎಂಬುದು ಮೊದಲ ಕಾರಣ. ನಗರದ ಪೆಟ್ರೋಲ್ ಬಂಕ್ ಒಂದರಲ್ಲಿ ಅಮೋಘ್ ವಾಹಿನಿಯೊಂದಿಗೆ ಮಾತನಾಡಿದ ನಾಗರಿಕರಾದ ಸೋಮಶೇಖರ್ ಮತ್ತು ಜಿಲಾಲ್ ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ಸಂತಸ ವ್ಯಕ್ತಪಡಿಸಿದರು. ಶೋಕಿ ಬದುಕಿಗಾಗಿ ಕುಡಿಯುವ ಮದ್ಯಗಳ ಮೇಲೆ ಮತ್ತಷ್ಟು ಬೆಲೆ ಏರಿಸಿ, ಆದರೆ ಅಗತ್ಯವಾದ ಜನಸಾಮಾನ್ಯರು ಬಳಸುವ ಹಿನ್ನೆಲೆಯಲ್ಲಿ ತೈಲ ಬೆಲೆಗಳನ್ನು ಮತ್ತಷ್ಟು ಇಳಿಸಿ ಎಂಬ ಬೇಡಿಕೆ ಮುಂದಿಟ್ಟರು. ನಿನ್ನೆ ರಾತ್ರಿ ಸನ್ಮಾನ್ಯ ಶ್ರೀ ಮೋದಿಯವರು ಸೆಂಟ್ರಲ್ ಗೌರ್ಮೆಂಟಿಂದ ಸೆಸ್ ಎಲ್ಲ ಕಡಿಮೆ ಮಾಡಿ ಪೆಟ್ರೋಲ್ ರೇಟ್ ಕಡಿಮೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ SR ಬೊಮ್ಮಾಯಿಯವರು ಅವರು ಕರ್ನಾಟಕದ ವತಿಯಿಂದ ಸೆಸ್ ಏನಾದ್ರು ಕಮ್ಮಿ ಮಾಡಿದರೆ ಸಮಾಜ ಜನರಿಗೆ ಒಳ್ಳೆಯದು ಅನುಕೂಲ ಆಗುತ್ತೆ. ಯಾಕಂದರೆ ಪೆಟ್ರೋಲ್ ರೇಟಿಂದ ಸಾಮಾನ್ಯ ವರ್ಗದವ್ರು ತುಂಬ ಕಷ್ಟ ಆಗಿದೆ. ಒಂದು 95 ರೂಪಾಯಿವರೆಗೂ ಆದರೂ ಅನುಕೂಲ ಆಗುತ್ತೆ ಅಂತ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಒಳ್ಳೆಯದು. ನನಗಂತಲ್ಲ, ಮಧ್ಯಮ ವರ್ಗದವ್ರಿಗೆ ಪ್ರತಿಯೊಬ್ಬರಿಗೂ ಬರ್ಡನ್ ಆಗ್ತಿತ್ತು. ಈಗ ಆಗಿದ್ದರಿಂದ ಇನ್ನು ಒಳ್ಳೆಯ ಸೂಚನೆ, ಮುಂದೆ ಇನ್ನೂ ಕಡಿಮೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಒಳ್ಳೆಯದು, 7 ರೂಪಾಯಿ ಕಡಿಮೆ ಮಾಡಿದ್ದೀರಾ. ಇನ್ನೂ ಒಂದು 20 ರೂಪಾಯಿ ಕಡಿಮೆ ಮಾಡಿದರೆ ಚೆನ್ನಾಗೋದಲ್ಲ, ಫುಲ್ ಖುಷಿ ಆಗೋದು ಜನ. ಓಕೆ, ಅಷ್ಟೇನು ಇದಿಲ್ಲ, 20 ರೂಪಾಯಿ ಆದರೂ ಕಡಿಮೆ ಮಾಡಿ. ಬರ್ಡನ್ ಗಾಡಿನೇ ತೆಗಿತಿದ್ದಿಲ್ಲ ನಾನು, ಇದು ನಂದು ಕಾರ್ 2 ತೆಗಿತಾನೆ ಇದ್ದಿಲ್ಲ. 100 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಎಲ್ಲಂತ ಹೋಗೋಣ ಸರ್, 12-15 ಕಿಲೋಮೀಟರ್ ಕೊಡುತ್ತೆ. ಒಳ್ಳೇದಾಗೋದು, ಆಗೋಕ್ಕಾಗಲ್ಲ, ಅದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ, ಗೊತ್ತು. ಇದು ಪ್ರಯತ್ನ ಮಾಡಿ, ಒಂದು 20 ರೂಪಾಯಿ ಇಳಿಸಿದರೆ ಪೆಟ್ರೋಲು ಡೀಸೆಲು ಸ್ವಲ್ಪ ನಮಗೂ ಖುಷಿ ಆಗೋದು. ಈಗ ಸಂಕ್ಷಿಪ್ತ ಸುದ್ದಿಗಳು. ಪಟಾಕಿ ಹಬ್ಬದ ಮೇಲೆ ಕೊರೋನಾ ಕರಿನೆರಳು ಬೀರಿತ್ತು. ಸತತ 2 ವರ್ಷದಿಂದ ಕೊರೋನಾದಿಂದ ಜನ ನಲುಗಿದ್ದರು. ಪಟಾಕಿ ಕೊಳ್ಳಲು ನಿರಾಸಕ್ತಿ ತೋರಿಸಿದ್ದರು. ಪಟ್ಟಣದಲ್ಲಿ ಪ್ರತಿ ವರ್ಷ 4ರಿಂದ 5 ಅಂಗಡಿಗಳಿಗೆ ಅವಕಾಶ ನೀಡಲಾಗುತ್ತಿತ್ತು. ಆದರೆ ಈ ಬಾರಿ 13 ಅಂಗಡಿಗಳಿಗೆ ಲೈಸೆನ್ಸ್ ನೀಡಿದ ಪಟ್ಟಣ ಪಂಚಾಯಿತಿ ಇದರಿಂದ ಹರಿದು ಹಂಚಿ ಹೋದ ಪಟಾಕಿ ವ್ಯಾಪಾರದಿಂದಲೂ ವ್ಯಾಪಾರಸ್ಥರು ಚಿಂತೆಗೊಳಗಾಗಿದ್ದಾರೆ. ಸಂಭ್ರಮ ಹಾಗೂ ಸಡಗರದ ಹಬ್ಬ ಪಟಾಕಿ ಹಬ್ಬ, ದೀಪಾವಳಿ ಹಬ್ಬ 2-3 ದಿನಗಳಿಂದ ಆಚರಣೆಯಲ್ಲಿದೆ. ಈ ಬಾರಿಯ ಪಟಾಕಿ ಏನು ದೀಪಾವಳಿ ಹಬ್ಬ ಇದೆ, ಈ ದೀಪಾವಳಿ ಹಬ್ಬದಲ್ಲಿ ಪಟಾಕಿಗಳನ್ನು ಸುಡುವಂಥದ್ದೇ ಒಂದು ದೊಡ್ಡ ಸಂಭ್ರಮದ ಆಚರಣೆ ಅಂತಲೇ ಹೇಳ್ಬೋದು. ಹಾಗೆಯೇ
ಈಗ ಪಟಾಕಿ ಹಬ್ಬ ಏನಿದೆ, ಈ ಪಟಾಕಿ ಹಬ್ಬದಲ್ಲಿ ಪಟಾಕಿ ಬಿಸ್ನೆಸ್ ಮೇಲೆ ಬಹಳಷ್ಟು ದೊಡ್ಡ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಸತತ 3-4 ದಿನಗಳಿಂದ ಮಳೆ ಸುರಿತಾ ಇದೆ. ಇದು ಕೂಡ ಯಾವುದೋ ಒಂದು ರೂಪದಲ್ಲಿ ಪಟಾಕಿ ಬಿಸ್ನೆಸ್ಗಳಿಗೆ ಒಂದು ಹೊಡೆತ ಅಂತ ಹೇಳ್ಬೋದು. ಅದರ ನಡುವೆ ಕೂಡ ಜನಸಾಮಾನ್ಯರು ಅಲ್ಪ ಸ್ವಲ್ಪ ಪಟಾಕಿಗಳನ್ನು ಖರೀದಿಸಿ ಹಬ್ಬವನ್ನು ಆಚರಿಸುವಂಥ ಸಡಗರದಲ್ಲಿದ್ದಾರೆ. ನಾನು ಆದಿಲ್, ಅಮೋಕ್ ಟಿವಿ ನ್ಯೂಸ್, ಆಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 126 ಕೋಟಿ ರು ವೆಚ್ಚದ ಅಮೃತ್ ಯೋಜನೆಯ ಮೂಲಕ ನಗರದ ಜನತೆಗೆ ಅಗತ್ಯವಾದ ಕುಡಿಯುವ ನೀರು ಸರಬರಾಜು ಮಾಡುವ ಕಾಮಗಾರಿಗಳು 90% ಮುಗಿದಿದ್ದು, ನಗರದ ಕೆಲವು ಭಾಗಗಳಿಗೆ ಇಂದಿನಿಂದ ದಿನದ 24 ಗಂಟೆ ಕುಡಿಯುವ ನೀರು ಸರಬರಾಜು ಆಗುತ್ತೆ. ಶಾಸಕ ಪ್ರೀತಂ ಜೇಗೌಡ ಹೇಳಿಕೆ. ಉಪಚುನಾವಣೆ ನಡೆದ ನಂತರ ಲೀಟರ್ ಪೆಟ್ರೋಲ್ಗೆ 10 ರುಗಳನ್ನು ಇಳಿಕೆ ಮಾಡಿರುವುದು ಮೋದಿ ಆಡಳಿತದಲ್ಲಿ ಮಾತ್ರ, ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಜೀವರಾಜ್ ಹೇಳಿಕೆ. ತೈಲದ ಬೆಲೆಗಳನ್ನು ಇಳಿಸಿದ ಕೇಂದ್ರ ಸರ್ಕಾರದ ನಡೆಗೆ ಹಾಸನ ನಗರದಲ್ಲಿ ವ್ಯಾಪಕವಾದ ಬೆಂಬಲ ವ್ಯಕ್ತಪಡಿಸಿದ ನಾಗರಿಕರು ಸರ್ಕಾರಕ್ಕೆ ಅಗತ್ಯ ಸಲಹೆಗಳನ್ನು ಅಮೋಘ್ ವಾಹಿನಿಯ ಮೂಲಕ ನೀಡಿದ್ದಾರೆ. ರೈತರು ಬೆಳೆದ ಮೆಕ್ಕೆಜೋಳದ ಖರೀದಿಗೆ ರಾಜ್ಯ ಸರ್ಕಾರ ಮುಂದಾಗಬೇಕು ಅಥವಾ ಕೆಎಂಎಫ್ ಅವರಿಗೆ ಅನುಮತಿ ನೀಡಬೇಕು. ಖಾಸಗಿ ವ್ಯಕ್ತಿಗಳ ಹಿಡಿತಕ್ಕೆ ಒಳಗಾಗಿ ರೈತರ ಶೋಷಣೆ ಖಂಡನೀಯ, ಇದರ ವಿರುದ್ಧ ಹೋರಾಟ, ಶಾಸಕ ಎಚ್ಡಿ ರೇವಣ್ಣ ಹೇಳಿಕೆ. ಮತ್ತು ದೀಪಾವಳಿ ಹಬ್ಬ ಕಳೆದೆರಡು ವರ್ಷದಿಂದ ಬಂದ ಮಹಾಮಾರಿ ಕೊರೋನಾ ವೈರಸ್ ಆಘಾತದಿಂದ ಜನರು ಪಟಾಕಿ ಸಿಡಿಸುವುದಕ್ಕೂ ನಿರಾಸಕ್ತಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಎಕ್ಸಸೈಸ್ ಮಾಡಿದ್ರೆ ಸಾಕಾ ಹೆಲ್ದಿ ಆಗಿರೋಕ್ಕೆ ಹೇಳು? ಇಲ್ಲ, ಹೆಲ್ದಿ ಆಗಿರೋದಕ್ಕೆ ವರ್ಕೌಟ್ ಜೊತೆ ಇನ್ನೂ ಒಂದು ಮುಖ್ಯ ಇದೆ, ಅದೇ ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್. ನಾನು ಹೆಲ್ದಿ ಮತ್ತು ಆಕ್ಟಿವ್ ಆಗಿರೋದಕ್ಕೆ ಮುಖ್ಯ ಕಾರಣ.